ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ಕಿಚನ್. ಬನ್ನಿ, ಇವತ್ತು ನಾವು ನಿಮಗೆ ಮನೆಯಲ್ಲೇ ಮಾಡೋ ಅಂಥ ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ವಾಂಗಿಬಾತ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ಬಿಸಿಬೇಳೆ ಬಾತ್ಗೂ ಕೂಡ ಯೂಸ್ ಮಾಡ್ಬೋದು. ಎರಡೂ ಸೇಮೇ ಪೌಡರು, ಆದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಷ್ಟೇನೆ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಎಲ್ಲರಿಗೂ ವಾಂಗಿಬಾತ್ ತಿನ್ನಬೇಕು ಅಂತ ಇಷ್ಟ ಇರುತ್ತೆ. ನಾನು ಇದನ್ನು ಪುಡಿ ಮಾಡಿಟ್ಕೊಂಡು ನೀವು ಆರಾಮಾಗಿ ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಬೋದು. ಬಟ್ ಇದನ್ನು ಮಾಡೋವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ತಕ್ಷಣಕ್ಕೆ ಬೇಕಾದರೆ ಮಾತ್ರ ಸ್ವಲ್ಪ ಜಾಸ್ತಿ ಆಯಿಲ್ನ ಹಾಕ್ಕೊಂಡು ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಫಟಾಫಟ್ ಅಂತ ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು. ಹೊರಗಡೆಯಿಂದ ಪ್ಯಾಕೆಟ್ ಪೌಡರ್ ತಂದು ಮಾಡೋದಕ್ಕಿಂತನೂ ಕೂಡ ಮನೆಯಲ್ಲೇ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ತುಂಬ ಸಾರಿ ಟ್ರೈ ಮಾಡಿ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಹಾಸಮ್ ಆಗಿರುತ್ತೆ. ಯಾವುದೇ ಹೋಟೆಲಲ್ಲಿ ಸಿಗೋ ಅಂಥದ್ದು ವಾಂಗಿಬಾತ್ಗಿಂತನೂ ನಾವು ಮನೇಲಿ ಮಾಡ್ಕೊಳೋ ವಾಂಗಿಬಾತ್ ಪೌಡರ್ ಏನು ಕಮ್ಮಿ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕ್ಯಾಟ್ರಿಂಗ್ಗಳಲ್ಲಿ ಮದುವೆ ಮನೆಗಳಲ್ಲಿ ಬಡಿಸ್ತಾರಲ್ವ ವಾಂಗಿಬಾತ್, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಮಾಡಿ ನೋಡಿ ಹೇಗಿರುತ್ತೆ ಅಂತಂದ್ಬಿಟ್ಟು ಹೇಳ್ಬೇಕು. ಅದಕ್ಕಿಂತ ಮುಂಚೆನೇ ನಾವು ಹೇಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡಿ, ನಂತರ ಕಾಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತಂತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಫಟಾಫಟ್ ಅಂತ ಮಾಡಿಬಿಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಸ್ವಲ್ಪ ಒಂದು ಅರ್ಧ ಚಿಪ್ ಕಾಯಿ ತುರಿ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ, ಒಂದು 6 ಲವಂಗ, 4 ಏಲಕ್ಕಿ, 2 ತುಂಡಷ್ಟು ಚಕ್ಕೆ, ಒಂದು 15 ಮೆಣಸುಕಾಳು, ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಮಾಡ್ತಾ ಹೋಗೋಣ. ಮೊದಲಿಗೆ ಒಂದು ಬಾಣಲೆ ತೊಗೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾನಿವಾಗ ತಕ್ಷಣಕ್ಕೆ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ನೀವು ಡ್ರೈ ಆಗಿರಬೇಕು ಪೌಡರು ಅಂತಂತಂದರೆ ನೀವು ಸ್ವಲ್ಪ ಎಣ್ಣೆ ತೊಗೊಳ್ಳಿ ಸಾಕು, 1 ಟೇಬಲ್ ಸ್ಪೂನು. ಇವಾಗ ನಾನು 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ, ಹಾಗೆ 1.5 ಟೇಬಲ್ ಸ್ಪೂನು ಉದ್ದಿನಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಕೂಡ ಡ್ರೈ ಪೌಡರ್ ಕೂಡ ಮಾಡ್ಕೊಬೋದು. ಬಟ್ ಡ್ರೈ ಪೌಡ್ರ್ ಮಾಡ್ಕೊಂಡೋಗ ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಹುರ್ಕೊಳ್ಬೇಕು. ಯಾಕೆ ಅಂತಂತಂದರೆ ಒಂದು ಕಡೆ ಹುರಿದಿರುತ್ತೆ, ಒಂದು ಕಡೆ ಬೆಂದಿರೋದಿಲ್ಲ. ಹಾಗಾಗಿ ಎಣ್ಣೆನಲ್ಲಾದರೆ ಫುಲ್ಲು ಕೂಡ ಹುರಿದಂಗೆ ಇರುತ್ತೆ. ಒಂದು ಸ್ವಲ್ಪ ಬಿಸ್ಕೆಟ್ ಕಲರ್ ಬರಬೇಕು, ಅಂದವರೆಗೂ ಕೂಡ ಚೆನ್ನಾಗಿ ಹುರಿಬೇಕು. ಹಾಗಾಗಿ ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆನ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಹುರಿದು ಮಾಡಿ ಇಟ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಹಾಗೆ ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಹಸಿ ಕರಿಬೇವಿನ ಸೊಪ್ಪೇ ಸೇರಿಸ್ಕೊತಾ ಇರೋದು. ನೀಟಾಗಿ ಎಲ್ಲ ಇದನ್ನು ಫ್ರೈ ಮಾಡಿಕೊಂಡು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಒಂದು 20ರಿಂದ 25 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಒಳ್ಳೆ ಅರೋಮಾ ಬರ್ತಾ ಇದೆ. ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಈಗಲೇ ವಾಂಗಿಬಾತ್ ಪೌಡರ್ ಸ್ಮೆಲ್ ಬರ್ತಾ ಇದೆ. ಹಾಗೆ ಜೀರಿಗೆ ಇಟ್ಕೊಂಡಿದ್ದೀನಲ್ಲ, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಮಾಡಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಪೌಡರ್ ಒಂದು ಮಾಡಿಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತಂದ್ಬಿಟ್ಟು ವಾಂಗಿಬಾತ್ ಗೊಜ್ಜನ್ನ ಮಾಡ್ಕೊಂಡ್ಬಿಡ್ಬೋದು. ಚೆನ್ನಾಗಿ ಹುರ್ಕೊಂಡು ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಹಾಗೆ ಮುರಿಬೇಕು. ಆ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಹೋಗಬೇಕು. ಸ್ವಲ್ಪ ನೀಟಾಗಿ ಹುರ್ಕೊಳ್ಬೇಕು, ಕಡಿಮೆ ಉರಿ ಇಟ್ಕೊಬೇಕು. ಯಾಕೆಂದರೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಮುಂಚೆನೇ ಹಾಕ್ಕೊಂಡಿರೋದ್ರಿಂದ ಸೀದೋಗುತ್ತೆ. ಹಾಗಾಗಿ ಉರಿ ಇಟ್ಕೊಂಡಿರ ಕಡಿಮೆ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಕೊಬ್ಬರಿ ತೆಗೆದಿಟ್ಕೊಂಡಿದ್ದೀನಲ್ಲ, 1 ಚಿಪ್ಪಷ್ಟು ಕೊಬ್ಬರಿನೂ ಕೂಡ ಅರ್ಧ ಚಿಪ್ಪಿನಷ್ಟು ಕೊಬ್ಬರಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಹುರ್ಕೊಳ್ಬೇಕು. ನಾನು ಫಸ್ಟೇ ಹೇಳ್ತಾ ಇದ್ದೀನಿ ನಿಮಗೆ, ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ ಆದಷ್ಟು. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಇಲ್ಲ ನೀವು ಹಾಕ್ಕೊಂಡೇನು ಡ್ರೈ ಪೌಡರ್ ಮಾಡ್ಕೊಳ್ಬೋದು.
ನಾನು ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಪೇಸ್ಟು ಸ್ವಲ್ಪ ಉದುರುದುರು ಆಗೋದಿಲ್ಲ ಜಾಸ್ತಿ. ಸ್ವಲ್ಪ ನಾನು ತಕ್ಷಣಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಬೇಕಿದ್ರೆ ಸ್ವಲ್ಪ ಪೌಡರ್ ಇಟ್ಕೊಬೇಕು ಅಂತಿದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊತೀರಾ ಹಾಗೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆರಿದ ನಂತರ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಪೌಡರ್ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ಸ್ವಲ್ಪ ಆರಬೇಕು. ಬಿಸಿನಲ್ಲಿ ಹಾಕಿದ್ವಿ ಅಂದರೆ ಎಲ್ಲ ಪೌಡರು ಗಂಟು ಆಗಿಬಿಡುತ್ತೆ. ಫೈನಲ್ಲಾಗಿ ವಾಂಗಿಬಾತ್ ಪೌಡರ್ ಸೂಪರಾಗಿದೆ, ರೆಡಿಯಾಗಿದೆ. ಹೇಗಿದೆ ಟೇಸ್ಟ್ ಅಂತ ನೋಡಬೇಕಲ್ವಾ? ಬನ್ನಿ, ಬದನೆಕಾಯಿ ತೊಗೊಂಡು ಹಚ್ಕೊಂಡು ನೀಟಾಗಿ ಬದನೆಕಾಯಿಯನ್ನು ಫ್ರೈ ಮಾಡ್ಕೊಂಡು ವಾಂಗಿಬಾತ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು ಬದನೆಕಾಯಿನ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಲೈಸ್ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಂತರ ನೀವು ಇದಕ್ಕೆ ಬೇಕಿದ್ರೆ ಕಡಲೆಬೇಳೆ ಉದ್ದಿನಬೇಳೆನೂ ಸೇರಿಸ್ಕೊಬೋದು. ನಾನು ಮನೇಲಿ ಹಸಿ ಬಟಾಣಿ ಇರೋದ್ರಿಂದ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸ್ಕೊತಾ ಇಲ್ಲ. ಹಾಗೆ ಕರಿಬೇವಿನ ಸೊಪ್ಪು ಒಂದು 6ರಿಂದ 7 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಚ್ಚಿಟ್ಕೊಂಡಿರೋ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಬೌಲಷ್ಟು ಹಸಿ ಬಟಾಣಿ ಇದ್ದಿದ್ದರಿಂದ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕಡಲೆಬೇಳೆನೂ ಉದ್ದಿನಬೇಳೆನೂ ಹಾಕ್ಕೊಬೋದು, ಜೊತೆಗೆ ಚೆನ್ನಾಗೇ ಇರುತ್ತೆ. ನನಗೆ ಬೇಡ ಅನ್ನಿಸ್ತು ಹಾಗಾಗಿ ಹಾಕ್ತಾಯಿಲ್ಲ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆನಲ್ಲೇನೆ. ಹಾಗೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಪುಡಿ ಉಪ್ಪು ಖಾಲಿಯಾಗಿತ್ತು, ಹಾಗಾಗಿ ಕಲ್ಲುಪ್ಪನ್ನೇ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ನೆನೆಸಿಟ್ಕೊಳ್ಬೇಕು ನಾವು. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಬೇಗ ಬೆಂದುಬಿಡುತ್ತೆ. ಹಸಿ ಬಟಾಣಿ ಹಾಗೆ ಬದನೆಕಾಯಿ ಕೂಡ ತುಂಬ ಬಲ್ತಿರೋದಲ್ಲ, ಎಳೆಯದು, ಹಾಗಾಗಿ ಬೇಗ ಬೇಯುತ್ತೆ. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಲಿಡ್ನ ಓಪನ್ ಮಾಡಿದ್ರೆ ಬೆಂದಿರುತ್ತೆ. ನೀಟಾಗಿ 1 ರೌಂಡ್ ತಿರುಗಿಸ್ಕೊಟ್ಬಿಟ್ಟು ಈಗ ಇದಕ್ಕೆ ಹುಣಸೆಹಣ್ಣು ಹುಳಿನ ಸ್ವಲ್ಪ ನೀಟಾಗಿ ಕಿವುಚ್ಕೊಂಡು ಹುಣಸೆಹಣ್ಣು ಹುಳಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ನಾನು ಹುಣಸೆಹಣ್ಣು ಹುಳಿನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸೇರಿಸ್ಕೊಳ್ಳಿ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹುಣಸೆಹಣ್ಣು ಹುಳಿನ ಸೇರಿಸ್ಕೊತಾ ಇದ್ದೀನಿ. ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುತ್ತಲ್ಲ ಆ ರೀತಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹುಣಸೆಹಣ್ಣು ಹುಳಿ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ನಾನು ಮೊದಲೇ ವಾಂಗಿಬಾತ್ ಪೌಡ್ರ್ ಮಾಡಿಟ್ಕೊಂಡಿರೋ ಪೌಡರ್ನ ತೋರಿಸ್ತಾ ಇದ್ದೀನಲ್ಲ, ಈ ಪೌಡರ್ನ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಕಲರ್ ನೋಡ್ತಾ ಇದ್ದೀರಲ್ಲ, ಯಾವುದೇ ಫುಡ್ ಕಲರ್ನ ನಾನು ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತಂದರೆ ರೆಡ್ಡಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಇಷ್ಟು ಗೊಜ್ಜನ್ನ ಒಂದೇ ಸರಿ ಮಿಕ್ಸ್ ಮಾಡ್ಕೊಂಡು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೊಂಡು ಸ್ವಲ್ಪ ರೈಸ್ ಬಿಸಿ ಮಾಡಿಕೊಂಡು ಆ ರೈಸ್ನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇನ್ನು ಟೇಸ್ಟ್ ಹೇಗಿರುತ್ತೆ ನೋಡಬೇಕು ಅಂತ ನನಗೂ ಕೂಡ ಆ ಥರ ಆಗ್ತಾಯಿದೆ. ಸ್ವಲ್ಪ ಗೊಜ್ಜನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ಫೈನಲಾಗಿ ವಾಂಗಿಬಾತ್ ಅಂತೂ ರೆಡಿ ಆಗೋಯ್ತು ಫ್ರೆಂಡ್ಸ್. ನೀವು ಕೂಡ ಈಸಿಯಾಗಿ ಇದೇ ರೀತಿ ಮನೇಲಿ ಮಾಡ್ಕೊತೀನಿ ಹೇಗಿದೆ ಅಂತಂತಂದ್ಬಿಟ್ಟು ನನಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇದನ್ನು ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ವಾಂಗಿಬಾತ್. ಬೇಕಿದ್ರೆ ಇದಕ್ಕೆ ಚಟ್ನಿ ಕೂಡ ಮಾಡ್ಕೊಬೋದು, ಇಲ್ಲ ಮೊಸರು ಕೂಡ ತೊಗೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ.